ಅಲ್ಲಿಗೆ ಒಂದು ಹಂತಕ್ಕೆ ಯಾರ್ಯಾರಿದ್ರ ವ್ಯಾಪ್ತಿಗೆ ಬರ್ತಾರೆ ಅಂತ ಗೊತ್ತಾಗುತ್ತೆ. ಇನ್ನು ನೋಡಿ, ಗಿರೀಶ್ ಮಟ್ಟಣ್ಣವರ್ ಮೊನ್ನೆ ಪರಿಚಯ ಮಾಡಿಸುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಮಾಡಿಸಿದರು, ಇವರು ಮಾನವ ಹಕ್ಕುಗಳ ಆಯೋಗದವರು ಅಂತ, ಮಾನವ ಹಕ್ಕುಗಳ ಆಫೀಸರ್ ಅಂತ. ಯಾರು ಈ ಮಾನವ ಹಕ್ಕುಗಳ ಆಫೀಸರ್? ಮಾಧ್ಯಮಗಳಿಗೆ ಅವರೇ ಪರಿಚಯ ಮಾಡಿಕೊಂಡಿದ್ರು. ಆ ವ್ಯಕ್ತಿಯ ಕಥಾನಕ ಬೇರೆ ಇದೆ. ಆ ಮಾನವ ಹಕ್ಕುಗಳ ಆಫೀಸರ್ ಇದನ್ನಲ್ಲ, ಆತ ಒಬ್ಬ ರೌಡಿ ಶೀಟರ್. ಆತನ ಹೆಸರು ಮದನ್ ಬುಗಡಿ. ನೋಡಿ, ಇದು ರೌಡಿ ಶೀಟರ್ನ ವಿಚಾರಿಸ್ತಾ ಇದ್ದಾರೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು. 30/12 ನಾವು ಅದು ಡೇಟನ್ನು ಕೂಡ ತೋರಿಸ್ತಾ ಇದ್ದೀವಿ. ರೌಡಿ ಪರೇಡ್ನಲ್ಲಿ ಮದನ್ ಬುಗಡಿ ನಿಂತ್ಕೊಂಡಿದ್ದಾನೆ. ಪೊಲೀಸರ ಎದುರುಗಡೆಗೆ ಅವನ ಬುಡುಬುಡಿಕೆ ನಡೀತಾ ಇದೆ. ಎರಡನ್ನೂ ತೋರಿಸ್ತೀನಿ ನಾನು. ಮಟ್ಟಣ್ಣವರ ಜೊತೆಗೆ ರೌಡಿ ಶೀಟರ್ ಇದ್ದಿದ್ದು, ಅವ್ರನ್ನ ಪರಿಚಯ ಮಾಡಿಸಿದ್ದು. ಇನ್ನೊಂದು ಕಡೆಗೆ ಶಶಿಕುಮಾರ್ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು ಈ ರೌಡಿ ಶೀಟರ್ಗೆ, ಅದನ್ನು ತೋರಿಸ್ತಾ ಇದೀವಿ ನೋಡಿ. ಅಂಬೇಡ್ಕರ್ ಹಾಕೊಂಡಿದ್ಯಲ್ಲ, ಅದೇನಾದ್ರು 1% ತತ್ವ ಫಾಲೋ ಮಾಡ್ತೀಯಾ? ಮಾಡಲ್ಲ ಸರ್. ಕರೆದ್ರೆ ಯಾಕೆ ಬರ್ಬೇಕು ಅಂತ ಕೇಳಿದ್ಯಾ? WSI ಬಂದರೆ ಕರೆದ್ರೆ ಅವ್ರಿಗೆ ಯಾಕೆ ತಗೊಳ್ಳಿ, ಇಂಥವೆಲ್ಲ ಹಾಕೋಬೇಡಿ. ನಿಮಗೆಲ್ಲ ಅರ್ಹತೆ ಇಲ್ಲ ಅಂಬೇಡ್ಕರ್ ಹಾಕೊಳ್ಳುವಂಥದ್ದು. ಭಾಳ ಶ್ರೇಷ್ಠವಾದ ವ್ಯಕ್ತಿ, ನಿಮ್ಮಂಥವರೆಲ್ಲ ಹಾಕೊಳ್ಳೋದಲ್ಲ. ಕೊಲೆ ಕೇಸ್ ಆರೋಪಿಗಳೆಲ್ಲ ಅಂಬೇಡ್ಕರ್ದು ಹಾಕೊಂಡು ಓಡಾಡೋ ಅಂಥ ಪರಿಸ್ಥಿತಿ ಬಂದಿಲ್ಲ ಇನ್ನು ದೇಶದಲ್ಲಿ. ಸ್ವಲ್ಪ ನೋಡಿ ಪ್ರೊಡ್ಯೂಸ್ ಮಾಡಿರಿ, ತಗೊಳ್ಳಿ ಎತ್ತಿಡ್ರಿ. ಯಾಕೆ ಕ್ಲೋಸ್ ಮಾಡಿಲ್ಲ ಅಂದರೆ ಇನ್ನೂ ಅಬ್ಸರ್ವೇಷನಲ್ಲಿ ಇಡೋ ಅವಶ್ಯಕತೆ ಇದೆ ಅಂತ. ಕರೆದಾಗ ಬರಬೇಕು, ಅದು ಕಾನೂನಲ್ಲೇ ಅವಕಾಶ ಇದೆ. ಇದು ವಾದ ಮಾಡಬೇಡ ನನ್ನ ಹತ್ರ. ಇಲ್ಲಿ ನನ್ನ ಹತ್ರ ಎಷ್ಟು ಮಾತಾಡ್ತೀಯ, ನಮ್ಮ ಸ್ಟಾಫ್ ಹತ್ರ ಎಷ್ಟು ಮಾತಾಡ್ಬೋದು ನೀನು? ಆರೋಗ್ಯ ಸರಿ ಅಂತ ಏನಾಗಿಲ್ಲ ನಿನಗಿಂತ ಕೆಟ್ಟ ಆರೋಗ್ಯ ಇರೋರೆಲ್ಲ ಬಂದಿದ್ದಾರೆ. ಯಾವೊಂದು ಮನೆ ಹಾಳು ಮಾಡೋದಲ್ಲ, ಕೊಲೆ ಮಾಡಿ ಅದು ಅಕ್ವಿಟ್ ಆಗಿರ್ಬೋದು. ಕೇಸ್ 1000 ರೀಸನ್ಸ್ ಇರ್ತವೆ ಅಕ್ವಿಟ್ ಆಗಲಿಕ್ಕೆ. ಇದು ನೀನು ಇಷ್ಟು ನನ್ನ ಹತ್ರ ಮಾತಾಡ್ತೀಯ ಅಂತಂದರೆ ನೀನು ನಮ್ಮ ಸಿಬ್ಬಂದಿ ಜೊತೆಗೆ ಇನ್ನೆಷ್ಟು ಮಾತಾಡಬೇಕು. ಅಂಬೇಡ್ಕರ್ ಫೋಟೋ ಯಾಕೆ ಹಾಕೊಂಡಿದೀಯಾ? ನಿಮ್ಮಂಥವ್ರೆಲ್ಲ ಕೊಲೆಗಾರರು ಹಾಕಬಾರ್ದು, ಮಹಾನ್ ದೊಡ್ಡ ವ್ಯಕ್ತಿಯವರು, ನಿಮ್ಮಂಥವ್ರೆಲ್ಲ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಅದನ್ನು ಕೊಟ್ಟರು. ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನೇನು ಸಿಗಿಸ್ಕೊಂಡಿರ್ತಾರೆ ಏನು ಅಂತ ನೋಡ್ಬೇಕ್ರಿ ನೀವು ಅಂಥೇಳಿ ತಮ್ಮ ಸಿಬ್ಬಂದಿಗೆ ಹೇಳಿ ಅದನ್ನು ಕೊಟ್ಟು ಅದನ್ನು ತಮ್ಮ ಅಧಿಕಾರಿಗಳಿಗೆ ಕೊಟ್ಟರು ಶಶಿಕುಮಾರ್. ಮಟ್ಟಣ್ಣವರು ಏನು ಹೇಳಿದ್ರು ಇಂಥ ವ್ಯಕ್ತಿ ಬಗ್ಗೆ ನೋಡಿ. ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾಕೆ ಇಲ್ಲೇನು ಹೆದರ್ಕೊಂಡೇನು ಓಡಿ ಹೋಗಲಿಲ್ಲ. ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾಕೆ ಇಲ್ಲೇನು ಹೆದರ್ಕೊಂಡೇನು ಓಡಿ ಹೋಗಲಿಲ್ಲ. ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾಕೆ ಇಲ್ಲೇನು ಹೆದರ್ಕೊಂಡೇನು ಓಡಿ ಹೋಗಲಿಲ್ಲ. ನಮ್ಮ ಜೊತೆಗೆ ನೋಡಿ, ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿ ಅಂತ ಪರಿಚಯ ಮಾಡ್ತಾರೆ. ಇವರು ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದಂಥವ್ರು. ಅವ್ರಿಗೆ ಗೊತ್ತಿಲ್ವಾ ಹೆಂಗೆ ಪರಿಚಯ ಮಾಡಿಕೊಟ್ರು? ಪಕ್ಕದಲ್ಲಿ ಎಷ್ಟರ ಮಟ್ಟಿಗೆ ಪೊಲೀಸ್ ಕಮಿಷನರ್ ಬೆಂಡೆತ್ತಾ ಇದ್ರು ನೀವು ನೋಡಿದ್ರಿ. ನೀನೊಬ್ಬ ಕೊಲೆ ಮಾಡಿಬಿಟ್ಟಲ್ಲಪ್ಪ ಯಾರ್ದೋ ಒಂದು ಫ್ಯಾಮಿಲಿಗೆ, ಅವ್ರ ಕಥೆ ಏನು ಯೋಚನೆ ಮಾಡಿದೆ ನೀನು ಅಂತ ಬೆಂಡೆತ್ತಿದ್ರಲ್ಲ ಅದು. ಇಂಥವ್ರನ್ನ ಇವ್ರು ಹೆಂಗೆ ಈ ರೀತಿ ಪರಿಚಯ ಮಾಡಿಕೊಡ್ತಾರೆ ನೋಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಆರಂಭದಿಂದ ಇವರು ಹೋರಾಟಗಳು ಹಾದಿ ತಪ್ಪಿರೋದು ಹೆಂಗೆ ಅನ್ನೋಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಅಷ್ಟೇ.